ಜೈ ಭಾರತ್ ವಂದೇ ಮಾತರಂ. 15,000 ಜನರನ್ನು ಕೊಲ್ಲುವ ಸಂಚು. ಮೊಹರಂ ಮೆರವಣಿಗೆಯ ಮೇಲೆ ಭೀಕರ ವಿಷಾದ ದಾಳಿ ವಿಫಲ. ಮುಂಬೈ ATS ಬಯಲಿಗೆಳೆದ ರಹಸ್ಯ. ಕಲ್ಪನೆ ಮಾಡಿ, ಸಾವಿರಾರು ಜನರು ಧಾರ್ಮಿಕ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಸ್ವಯಂ ಸೇವಕರಾಗಿ ಉಚಿತವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮಾತ್ರೆಗಳು ಎಂದು ಕ್ಯಾಪ್ಸೂಲ್ಗಳನ್ನು ಹಂಚುತ್ತಿದ್ದಾರೆ. ಜನರು ಯಾವುದೇ ಅನುಮಾನವಿಲ್ಲದೆ ಅದನ್ನು ಸೇವಿಸುತ್ತಾರೆ. ಆದರೆ ಕೆಲವೇ ನಿಮಿಷಗಳಲ್ಲಿ ನೂರಾರು ಜನರು ಅಸ್ವಸ್ಥರಾಗಲು ಆರಂಭಿಸಿದ್ದಾರೆ. ಇದು ಸಿನಿಮಾ ಕಥೆಯಲ್ಲ. ಮುಂಬೈನಲ್ಲಿ ಸಂಭವಿಸಬಹುದಾದ ಭಯಾನಕ ಸಂಚನ್ನು ಪೊಲೀಸರು ಮತ್ತು ATS ಸಮಯಕ್ಕೆ ಮುನ್ನ ತಡೆದಿದ್ದಾರೆ. ಹಾಗಾದರೆ ಏನಿದು ಈ ಪ್ರಕರಣ? ಮುಂಬೈ ಪೊಲೀಸರು ಹಾಗೂ ಆ್ಯಂಟಿ ಟೆರರಿಸಂ ಸ್ಕ್ವಾಡ್ ತನಿಖೆಯ ಪ್ರಕಾರ ಫಯಾಜ್ ಪ್ರೇಮ್ಜಿ ಎಂಬಾತ ಮೊಹರಂ ಮೆರವಣಿಗೆಯನ್ನು ಗುರಿಯಾಗಿಸಿಕೊಂಡು ಸಾವಿರಾರು ಜನರಿಗೆ ವಿಷ ಮಿಶ್ರಿತ ಕ್ಯಾಪ್ಸೂಲ್ಗಳನ್ನು ಹಂಚುವ ಸಂಚು ರೂಪಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಅವನು ಈ ಕ್ಯಾಪ್ಸೂಲ್ಗಳನ್ನು ಸ್ವಯಂ ಸೇವಕರ ಮೂಲಕ ವಿತರಿಸಲು ಯೋಜಿಸಿದ್ದಾನೆ ಎಂದು ತನಿಖಾ ಸಂಸ್ಥೆಗಳು ಹೇಳಿವೆ. ವಿಷದ ಮಾತ್ರೆಗಳ ಹಿಂದಿನ ರಹಸ್ಯವೇನು? ಈ ತನಿಖೆಯ ಪ್ರಕಾರ ಆರೋಪಿ ಆನ್ಲೈನ್ ಮೂಲಕ ಸುಮಾರು 50 kg ಜಿಂಕ್ ಫಾಸ್ಫೈಡ್ ಮತ್ತು ಸುಮಾರು 30,000 ಖಾಲಿ ಕ್ಯಾಪ್ಸೂಲ್ಗಳನ್ನು ಖರೀದಿಸಿದ್ದಾನೆ ಎಂದು ಹೇಳಲಾಗಿದೆ. ಈ ಜಿಂಕ್ ಫಾಸ್ಫೈಡ್ ಎಂದರೇನು? ಇದು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಇಲಿಗಳನ್ನು ನಿಯಂತ್ರಿಸಲು ಬಳಸುವ ಅತ್ಯಂತ ವಿಷಕಾರಿ ರಾಸಾಯನಿಕ. ಇದು ದೇಹಕ್ಕೆ ಸೇರಿದಾಗ ಹೊಟ್ಟೆಯ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಫಾಸ್ಫಿನ್ ಅನಿಲವನ್ನು ಉತ್ಪಾದಿಸಬಹುದು. ಈ ಅನಿಲವು ಹೃದಯ, ಶ್ವಾಸಕೋಶ ಹಾಗೂ ಇತರ ಪ್ರಮುಖ ಅಂಗಗಳಿಗೆ ತೀವ್ರ ಹಾನಿ ಉಂಟುಮಾಡುವ ಸಾಧ್ಯತೆ ಇದೆ. ವರದಿಗಳ ಪ್ರಕಾರ ಈ ಪ್ರಕರಣದಲ್ಲಿ ಕನಿಷ್ಠ 11 ಜನರು ಅಸ್ವಸ್ಥರಾಗಿದ್ದಾರೆ ಎಂದು ಹೇಳಲಾಗಿದೆ. ಇವನು 15,000 ಜನರನ್ನು ಗುರಿಯಾಗಿಸಿದಾನ. 2 ವರ್ಷಗಳ ಹಿಂದೆ ಈತನ ಪತ್ನಿ ಈತನನ್ನು ತೊರೆದು ಹೋಗಿದ್ದರಿಂದ ಮಾನಸಿಕ ನಿಯಂತ್ರಣ ಕಳೆದುಕೊಂಡು ಈತ ಇಡೀ ಪ್ರಪಂಚದ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ಸಾಮೂಹಿಕ ಹತ್ಯೆಯ ಸ್ಕೆಚ್ ಆಗಿದೆ ಅಂತ ಹೇಳಲಾಗುತ್ತಿದೆ. ATS ತನಿಖೆಯ ಪ್ರಕಾರ ಆರೋಪಿ ಸುಮಾರು 15,000 ಜನರಿಗೆ ವಿಷ ಮಿಶ್ರಿತ ಕ್ಯಾಪ್ಸೂಲ್ಗಳನ್ನು ತಲುಪಿಸುವ ಉದ್ದೇಶ ಹೊಂದಿದ್ದಾನೆ ಎಂಬ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ಈ ಅಂಕಿಅಂಶ ಪ್ರಾಥಮಿಕ ತನಿಖೆ ಮತ್ತು ವಶಪಡಿಸಿಕೊಂಡ ವಸ್ತುಗಳ ಆಧಾರದ ಮೇಲೆ ಅಂದಾಜಿಸಲಾಗಿದ್ದು, ಅಂತಿಮವಾಗಿ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಧಾರವಾಗಲಿದೆ. ಇರಾನ್ ಮತ್ತು ಇರಾಕ್ ಪ್ರವಾಸದ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಫಯಾಜ್ ಪ್ರೇಮ್ಜಿ ಪೇಂಟಿಂಗ್ ಉದ್ಯಮ ನಡೆಸುತ್ತಿದ್ದಾನೆ ಎಂದು ಹೇಳುತ್ತಿದ್ದು, ಕಳೆದ 1 ವರ್ಷಗಳಲ್ಲಿ 19 ಬಾರಿ ಇರಾನ್ ಮತ್ತು ಇರಾಕ್ಗೆ ಭೇಟಿ ನೀಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಪ್ರವಾಸಗಳ ಉದ್ದೇಶವೇನು? ಯಾವುದೇ ಸಂಘಟನೆಯೊಂದಿಗೆ ಸಂಪರ್ಕವಿದೆಯಾ? ವಿದೇಶದಲ್ಲಿ ಹಣಕಾಸು ಅಥವಾ ಪ್ರೇರಣೆ ಇದೆಯಾ ಎಂಬ ಎಲ್ಲ ಆಯಾಮದಲ್ಲೂ ATS ತನಿಖೆ ನಡೆಸುತ್ತಿದ್ದಾರೆ. ಈ ಹಂತದಲ್ಲಿ ಯಾವುದೇ ಉಗ್ರ ಸಂಘಟನೆಯೊಂದಿಗೆ ನೇರ ಸಂಬಂಧ ಸಾಬೀತಾಗಿದೆ ಎಂದು ಅಥವಾ ಈತನಿಗೆ ಹೊರದೇಶದ ಉಗ್ರ ಸಂಘಟನೆಯೊಂದಿಗೆ ಏನಾದರೂ ಸಂಪರ್ಕವಿದೆಯಾ? ಇನ್ನು ಅದರ ಬಗ್ಗೆಯೂ ತನಿಖೆಯಾಗುತ್ತಿದೆ. ಇನ್ನು ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ಹಾಗೂ ATS ವಿಷಕಾರಿ ವಸ್ತುಗಳ ಖರೀದಿ, ಸಾಮೂಹಿಕ ಹತ್ಯೆಯ ಸಂಚು ಮತ್ತು ಇತರೆ ಅನ್ವಯವಾಗುವ ಕಾನೂನಡಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಫಾರೆನ್ಸಿಕ್ಸ್ ವರದಿಗಳು, ಡಿಜಿಟಲ್ ಸಾಕ್ಷ್ಯಗಳು ಮತ್ತು ನ್ಯಾಯಾಲಯದ ವಿಚಾರಣೆ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ. ಇನ್ನು ಈ ವಿಚಾರದ ಬಗ್ಗೆ ಒಂದು ಮಾತು ಏನೆಂದರೆ, ಈ ಘಟನೆ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಯಾವುದೇ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಉಚಿತವಾಗಿ ವಿತರಿಸುವ ಆಹಾರ, ಔಷಧಿ ಮತ್ತು ಇತರ ಕ್ಯಾಪ್ಸೂಲ್ಗಳನ್ನು ಪರಿಶೀಲನೆ ಇಲ್ಲದೆ ಸೇವಿಸಬೇಡಿ.